ಸರ್, ಈಗ ದೈವಾರಾಧನೆ ಹಿಂದಿನ ಸರಿನೂ ಕೇಳಿದ್ದೆ. ಯಾಕೆ ಬರೀ ತುಳುನಾಡಲ್ಲಾಗುತ್ತೆ? ನಮ್ಮ ರೀಲ್ಸ್ಗೆ ಒಂದಿಷ್ಟು ಕಮೆಂಟ್ ಬಂದಿದ್ದು ಕೂರ್ಗಲ್ಲೂ ಆಗುತ್ತೆ, ಹ್ಮ್. ಇನ್ನೊಂದಿಷ್ಟು ಜನ ಸಿರ್ಸಿ ಹತ್ರನೂ ಆಗುತ್ತೆ ಅಂತ ಹೇಳಿದ್ರು. ಕೇರಳದಲ್ಲಿ ಆಗುತ್ತೆ ಅಂತ ನಮಗೆ ನೀವೇ ಹೇಳಿದ್ದು ಮುಂಚೆ. ಹೌದು. ಸೊ ಇದು ತುಳುನಾಡು ಬಿಟ್ಟು ಹೊರಗಡೆನೂ ಆಗುತ್ತಾ ನಿಜವಾಗ್ಲೂ? ನೋಡಿ, ಒಂದು ಬಾಣಲೆಯಲ್ಲಿ ಒಂದನ್ನು ಬಿಸಿ ಮಾಡ್ತೇವೆ. ಹ್ಮ್. ಅದು ವ್ಯಾಪ್ತಿ ಇರ್ತದೆ, ಅದರ ಹೊರಾವರಣ ಬರೋ ತನಕ ಬಿಸಿ ಇರ್ತದಲ್ವ? ಹೌದು. ಹೌದು, ಅದು ಮೇಲೆ ಮೇಲೆ ಎಲ್ಲ ಕಡೆ ಬಿಸಿ ಇರ್ತದೆ. ಹ್ಮ್. ತುಳುನಾಡಿನಲ್ಲಿ ದೈವಾರಾಧನೆ ನಡೀತದೆ. ತುಳುನಾಡಿನವರು ಅದರ ಸಮೀಪ ಪ್ರದೇಶಕ್ಕೆ ಅವರಿಗೆ ನಡೆದಾಡಿಕೊಂಡು ಹೋಗುವಂಥ ದಾರಿಯವರೆಗೆ ಅವರು ವಲಸೆ ಹೋಗ್ತಾರೆ. ಯಾವುದಕ್ಕೆ? ಉದರ ನಿಮಿತ್ತಂ, ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ. ಹ್ಮ್. ಅಲ್ಲಿ ಕಾಫಿ ತೋಟಗಳಲ್ಲೋ ಬೇರೆ ಬೇರೆ ಕೃಷಿಯಲ್ಲೂ ತನ್ನನ್ನು ತೊಡಗು. ಹೋಗುವಾಗ ಖಾಲಿ ಒಬ್ಬರು ಇಬ್ಬರು ಹೋಗೋದಿಲ್ಲ, ಇಡೀ ಕುಟುಂಬ ಹೋಗುದು. Migration. ಮೈಗ್ರೇಷನ್. ಅಲ್ಲಿ ಹೋದದ್ದು ಮಾತ್ರ ಅಲ್ಲದೆ ಇನ್ನುಳಿದನ್ನು ಬರಮಾಡಿಕೊಳ್ತಾರೆ, ಎಲ್ಲರನ್ನ ಸೇರಿಸ್ತಾರೆ. ಆವಾಗ ಕೃಷಿ ಆದ ನಂತರ ಅವರ ಮೂಲ ದೈವವನ್ನು ನಂಬ್ತಾರೆ. ನಿಜವಾಗಿ ಅವರು ನಂಬುವುದಂತ ಹೇಗಿರಬೇಕು? ಹೃದಯದಲ್ಲಿ ನಂಬೇಕಿತ್ತು. ಮೂಲದಲ್ಲಿ ನಮ್ಮ ದೈವದೇ ಅಲ್ಲಿ, ಇಲ್ಲಿ ಸ್ವಾಮಿ ಸತ್ಯಗಳನ್ನು ಅಲ್ಲಿ ಹೋಗಿ ಸೇವೆ ಸಲ್ಲಿಸಬೇಕಿತ್ತು. ಇವರೇನು ಮಾಡ್ತಾರೆ? ಎಲ್ಲ ಇಲ್ಲಿ ಸೇರಿದ್ದೇವೆ, ನಮ್ಮ ನಂಬಿಕೆ ಶುದ್ಧ ಆಗಿ ಅಂದರೆ ಇರಲಿ, ಹಾಗಾಗಿ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಆರಂಭ ಮಾಡಿದ್ರು. ಅಪರಾಧ ಅಂತಲ್ಲ, ಸರಿ ಅಂತಾನು ಅಲ್ಲ. ಇದು ಯೋಚಿಸ್ಬೇಕು. ಅದು ತಪ್ಪು ಅಂತ ಹೇಳಲಿಕ್ಕೆ ಜನ ನಾವಲ್ಲ, ಹಾಗಂತ ಸರಿ ಅಂತ ಹೇಳಲಿಕ್ಕೆ ಆಗುದು. ಸರಿ ಯಾವುದು ಅಂತ ಹೇಳಿದ್ರೆ ಹೀಗೆ ಮೂಲ ವ್ಯವಸ್ಥೆಯಲ್ಲಿ ಇಲ್ಲೇ ನಂಬಿದ್ರೆ ಒಳ್ಳೇದು. ಹಾಗಾದ್ರೆ ಅಲ್ಲಿ ಮಾಡಿದ್ದಾರೆ, ಅಪರಾಧ ಅಲ್ಲ. ಯಾಕೆ? ಹೊರಗಿನವರು ಮಾಡಿದ್ದಲ್ಲ. ಇಲ್ಲಿ ಯಾರು ದೈವ ಆರಾಧನೆ ಮಾಡ್ತಿದ್ರು ಅವರು ಅವರ ತಾಯಿಯನ್ನು ಅವರೇ ಆರಾಧನೆ ಮಾಡಿಕೊಂಡ್ರು. ಆಯ್ತಾ? ಆದ್ರಿಂದ ಅದು ಅವರಿಗೆ ಸರಿ. ಈಗ ಅದನ್ನು ಮಾಡದೇ ಇರುವವರು ಇಲ್ಲಿಂದ ಕೊಂಡೋಗಿ ನಾವು ಮಾಡಿ ಅದರಿಂದ ವ್ಯವಹಾರ ಮಾಡ್ತೇವೆ ಅಂತ ಹೇಳಿದ್ರೆ ತಪ್ಪು. ಯಾಕಂತೇಳಿ ಅವರಿಗೆ ಅವರು ಈ ಶಕ್ತಿಯನ್ನು ಆರಾಧನೆ ಮಾಡೋ ಕ್ರಮವೇ ಬೇರೆ ಇದೆ. ಈಗ ಒಂದು ಕರಗ ಅಂತ ಇದೆ. ಕರಗ ಅದು ಆರಾಧನಾ ಪದ್ಧತಿ ಅಲ್ವಾ? ಅದು ಹೂವಿನ ಕೋಲು, ಕರಗ ಈಗ ಜನಪದಕ್ಕೆ ಬಂದಿದೆ. ಅದರಲ್ಲೊಂದು ಕರಗ ಅಂದ್ರೆ ನನಗೆ ಗೊತ್ತಿಲ್ಲ. ಕರಗ ನೃತ್ಯ ಅಲ್ಲಿದೆ, ದೇವರ ಆರಾಧನೆ. ಒಂದು ಕಡೆ ಎಲ್ಲಮ್ಮನ ಆರಾಧನೆ ಅಂಥದ್ದೆಲ್ಲ ಇದೆ, ಕೆಲವು ಚಾವಟಿಯಲ್ಲಿ ಬಡಿಯುವಂಥದ್ದೆಲ್ಲ ಇರ್ತದೆ. ಅಲ್ಲಿನ ದೇವರ ಆರಾಧನೆ ನಿಜವಾಗಿ ಅದು ಅಲ್ಲಿ ನಡಿಬೇಕು. ಈಗ ಅದನ್ನು ಇಲ್ಲಿ ತಂದು ಭಿಕ್ಷಾಟನೆಗೆ ಬಳಕೆ ಮಾಡ್ತಾರೆ. ಮನೆ ಮನೆಗೆ ಚಾಟಿಯಲ್ಲಿ ಹೊಡ್ಕೊಂಡು ಅದನ್ನ ದೇವರನ್ನ ಒಪ್ಪದಿರುವರಿದ್ರು ಬಂದ್ರೆ ದೇವರಿಗೆ ಅಪಮಾನ ಅಲ್ವಾ? ಅದು ತಪ್ಪೆ ಅಂತೇಳಿ ಇಲ್ಲಿನವರು ಅದನ್ನು ಮಾಡಿದ್ರೆ ಅಲ್ಲಿ ನಡೆಯುವಂತನ್ನ ಇಲ್ಲಿ ತುಳುನಾಡಿನಲ್ಲಿ ಮಾಡ್ಲಿಕ್ಕೆ ಆಗ್ತದಾ? ಅದು ಮಾಡಿದ್ರೆ ಅಲ್ಲಿ ಸಮಂಜಸ ಆಗುದಿಲ್ಲ. ಅಲ್ಲಿಗೆ ಅದು ಸರಿ, ಇಲ್ಲಿಗೆ ಇದು ಸರಿ. ಹಾಗಾದ್ರೆ ತುಳುನಾಡಿನಲ್ಲಿ ದೈವಾರಾಧನೆ ಮಾತ್ರ ಮಾಡುವುದು ಯಾಕೆ? ಇದು ಪ್ರಶ್ನೆ. ಹೌದು. ಅದಕ್ಕೆ ಪ್ರಮಾಣ ದೈವದ ನುಡಿಕಟ್ಟಲ್ಲಿ ಇದೆ. ನೀರುಗ್ಲ ನಿರಳುಗ್ಲ ಇನ ಇತ್ತಿನಲ್ಪಯನು ಕೊನೆ ಉರುವೆ, ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರುಗ್ಲ ನಿರಳುಗ್ಲ ಇನ ಇತ್ತಿನಲ್ಪ ಕೊನೆ ಉರುವೆ. ದೈವದ ನುಡಿಕಟ್ಟು ಅರ್ಥ ಸರ್. ಒಂದು ಅಂದ್ರೆ ಅದು ಸಂಪಾದ ಜಾಗಿರ ಸ್ಥಳ ಆಗಿರ್ಬೇಕು, ಸೊಂಪಾದ ಸ್ಥಳ ಆಗಿರ್ಬೇಕು, ಅದು ನೀರು ಮತ್ತು ನೆರಳು ಎರಡೂ ಇರುವುದಂತ ಆಗಿರ್ಬೇಕು, ನಾಗನಡೆಯಾಗಿರ್ಬೇಕು. ಸರಿ. ನಾಗನಡೆ, ಬಲಿಪಬಾಯಿ, ಸರ್ಪಮಂಡೆ, ಪಂಚವರ್ಣದ ಪುಂಚದ ಮಣ್ಣು. ನಾಗನಡೆ ಅಂತ ಹೇಳಿದ್ರೆ ನಾಗನಡೆ, ಸರ್ಪಮಂಡೆ ಅಂತ ಹೇಳಿದ್ರೆ ಸರ್ಪಗಳು ಹರಿದಾಡುವ ಸ್ಥಳ, ಬಲಿಪಬಾಯಿ ಅಂತ ಹೇಳಿದ್ರೆ ಹುಲಿಗಳು ಬದುಕ್ತಾ ಇರುವಂತ ಸ್ಥಳ. ಆಯ್ತಾ? ಕಾಡು ಅಲ್ಲಿ ತುಳುನಾಡಿನ. ಬಲಿಪಬಾಯಿ, ಸರ್ಪಮಂಡೆ, ಪಂಚವರ್ಣದ ಪುಂಚದ ಮಣ್ಣು ಅಂತ ಹೇಳಿದ್ರೆ ಮೃದುಭೂಮಿ, ಹುತ್ತದ ಮಣ್ಣು ತುಳುನಾಡಿದ್ದು. ಅಲ್ಲಿ ಮಾತ್ರ ನನಗೆ ಆರಾಧನೆ. ಅದು ಮೇಲೆ ಹುಡುಕ್ಲಿಕ್ಕೆ ಸಿಗ್ತದ ಸರ್? ಬೇರೆ ಕಡೆ ಸಿಗ್ತದ? ಇದರ ಪ್ರಮಾಣ ಇಷ್ಟು. ಈ ಪ್ರಮಾಣವನ್ನ ಅಲ್ಲಿ ಮಾಡ್ಲಿಕ್ಕೆ ಆಗ್ತದ? ಈಗ ಅರಬ್ ಸ್ಥಾನದಲ್ಲಿ ದೈವ ನಾವು ಹೋಗ್ತೇವೆ, ಇದು ಮೈಗ್ರೇಷನ್ ಮಾಡ್ಕೊಂಡು ಅಲ್ಲಿನ ಏನು ಸಿಟಿಸನ್ಶಿಪ್ ಅಂತ ಹೇಳಿದ ಹೇಳಿ ನಮ್ಮ ಇಡೀ ಕುಟುಂಬ ಹೋಗ್ತೇವೆ, ಅಲ್ಲಿ ನಮಗೆ ಮಾಡ್ಲಿಕ್ಕೆ ಆಗತ್ತಾ? ಅಲ್ಲ, ಮಾಡಬಾರ್ದು. ಈಗೆಲ್ಲ ಸ್ವತ್ತುಗಳನ್ನು ಕೊಂಡೋಗಿ ಇದರಲ್ಲಿ ಬರ್ತದೆ, ಮಾಡ್ಬೋದು, ಅದು ನಾಟಕೀಯ ಆಗ್ತದೆ. ಆಯ್ತಾ? ಆದ್ರೆ ಇಲ್ಲಿ ಮಾಡಿದ್ರೆ ಅದು ಉತ್ತಮ ಅಂತ ಹಿಂದಿನವರು ಹೇಳಿರುವಂಥದ್ದು. ಆಯ್ತಾ? ಅದೇ ರೀತಿ ಮೊದಲೆಲ್ಲ ಬೊಂಬೈಗೆ ನಮ್ಮ ಶಾಸ್ತ್ರೋಕ್ತವಂತ ದೈವದ ಚಾಕಿರಿಯವರು ಹೋಗಬಾರ್ದಂತಲೇ ಇತ್ತು. ಅದಕ್ಕೆ ಶಬ್ದ
ಪೆದಂಬು ಶಬ್ದ ಇತ್ತು ನಮ್ಮಲ್ಲಿ, ಅದು ಅಂತ ನಾಡು ಅಂತ ಇತ್ತು. ಆಯ್ತಾ, ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ ಇತ್ತು. ಆದರೆ ಅದೇ ನಮ್ಮ ತುಳುನಾಡಿನ ಕರ್ಮಭೂಮಿಯಾಗಿ ಅಲ್ಲಿ ದುಡಿದು ಇಲ್ಲಿನ ಎಷ್ಟೋ ದೇವ ದೈವಸ್ಥಾನಗಳನ್ನು ಅವರು ಉದ್ಧಾರ ಮಾಡಿದ್ದಾರೆ. ತುಂಬ ಆಗಿದೆ ಅಲ್ಲ ಹೇಳುವಂಥದ್ದು. ಪಾಪ ಅವರು ತನ್ನ ಬದುಕನ್ನು ದಂಡದ ರಾಜ್ಯೋಡು ಗುಂಡದ ಬೆಟ್ಟಿಗೆ ತಿಗಲೆ ಕೊಡ್ತು ಅಂತ ದೈವದ ನುಡಿಗಟ್ಟು ಬರ್ತದೆ. ಅದಕ್ಕೆ ದಂಡದ ರಾಜ್ಯ ಅಂತ ಹೆಸರು, ಅಂತೇಳಿ ಯುದ್ಧದ ನಾಡು ಅಂತ ಹೆಸರು. ಅಲ್ಲಿ ಗುಂಡದ ಬೆಟ್ಟಿಗೆ ಅಲ್ಲಿ ಏನಾದರೂ ತನ್ನ ಜೀವವನ್ನು ಬಲಿ ಕೊಟ್ಟು ಇಲ್ಲಿನ ದೈವಗಳ ಆರಾಧನೆ ಬರ್ತದೆ ನುಡಿಗಟ್ಟುಗಳು. ಅದೇ ಹೇಳಿತು, ಇಲ್ಲಿನ ಆರಾಧನೆ ಇದೇ ರೀತಿ ಮಾಡಬೇಕು ಅಂತ ಪೂರ್ವ ಕಟ್ಟುಪಾಡು ಇದೆ. ಅದೇ ರೀತಿ ಮಾಡಿದರೆ ಮಾತ್ರ ಅಲ್ವ ಸರ್ ಸರಿಯಾಗಿ ಅದಕ್ಕೆ ಅಲ್ಲಿ ಮಾತ್ರ ಮಾಡೋದು. ಇನ್ನೊಂದು, ಇಲ್ಲಿ ದೈವಗಳ ಪ್ರತಿಷ್ಠೆ ಅನ್ನುವಂಥದ್ದಿಲ್ಲ. ಹೇಳಿದರೆ ತಮಾಷೆ ಆಗ್ಬೋದು, ನಾಗನಿಗೆ ಕೂಡ ಪ್ರತಿಷ್ಠೆ ಅನ್ನುವಂಥದ್ದಿಲ್ಲ. ಪ್ರತಿಷ್ಠೆ ಅಂದ್ರೆ ಒಂದು ದೇವಸ್ಥಾನ ಮಾಡೋದು ಪ್ರತಿಷ್ಠೆ ಅಂತ ಹೇಳಿದ್ರೆ ನಿಜವಾಗಿ ಅಂತ ಪಾಣಿಪೀಠ, ಲಿಂಗ, ಅದಕ್ಕೆ ಅಷ್ಟ ಬಂದಾಗಿ ಈಗ ದೇವರ ಮೂರ್ತಿಯನ್ನು ಯಾವುದೇ ಶಕ್ತಿಗಳನ್ನ ಮೂರ್ತಿಯನ್ನ ಮಾಡುವಾಗ ಅದಕ್ಕೆ ಮಾಡೋದು ಅಷ್ಟ ಬಂದಾಗುವಂತ. ನಮ್ಮಲ್ಲಿ ಆಗಲ್ಲ. ಕಲ್ಲು ಇಡುವುದು, ಮನೆ ಮಂಚ ಇಡುವುದು, ಅದಕ್ಕೆ ಅಂತ ಹೇಳಿದ್ರೆ ಅದು ಫಿಕ್ಸ್ ಅಲ್ಲ ನಮ್ದು. ಅದು ಸರ್ವಂತರ್ಯ ಪರಾತ್ಪರ ಶಕ್ತಿಗೆ ಫಿಕ್ಸ್ ಮಾಡ್ಲಿಕ್ಕೆ ಆಗತ್ತ ಇಲ್ಲ. ಹಾಗೆ ಹೀಗೇನ್ ಮಾಡ್ತಾರೆ, ಕಾಂಕ್ರೀಟ್ ಅಲ್ಲಿ ಬಂದ್ ಮಾಡ್ತಾರೆ ಕೆಲವು ಕಲ್ಲುಗಳನ್ನು ತರಲಿಕ್ಕೆ. ಪದ್ಮ ಕಲ್ಲುಗಳನ್ನು ಡಿಸೈನ್ ಮಾಡಿ ಕಲ್ಲು ತರ್ತಾರೆ, ನಾಗನ ಕಲ್ಲನ್ನು ತರ್ತಾರೆ, ಕಾಂಕ್ರೀಟ್ ಮಾಡ್ತಾರೆ. ಅದಲ್ಲ ನಮ್ಮದು. ನಮ್ಮದು ಪ್ರಾಕೃತಿಕವಾಗಿ ಇರಬೇಕು, ಸಂಪಾಗಿರ್ಬೇಕು, ಸೊಂಪಾಗಿರ್ಬೇಕು, ಆರೋಗ್ಯಕರ ಆಗಿರ್ಬೇಕು. ಅವನಿಗೆ ಏನು ಅಂತ ಹೇಳಿದ್ರೆ, ಅವನಿಗೆ ರಕ್ಷಣೆಗೆ ಅಂತ ಹೇಳಿದ್ರೆ ಮಳೆ ಬರ್ತದೆ ಬಿಸಿಲು ಬೀಳ್ತದೆ ಅಂತಲ್ಲ. ದೈವಗಳು ಪ್ರಕೃತಿ ಅದೇ ಮಳೆ ಬಿಸಿಲು ಗಾಳಿ ಎಲ್ಲವೂ ಅದಕ್ಕಿರ್ಬೇಕು. ಹಾಗಂತ ಈಗ ಮಾಡಿದ್ದಾರೆ. ನಿಮ್ಮಲ್ಲಿ ಕೆಲವು ಮಾಡಿದಿಲ್ಲ ಉಂಟು, ನಾನೇನು ಮಾಡ್ಲಿಕ್ಕೆ ಆಗತ್ತೆ, ಕಿತ್ತು ಬಿಸಾಡ್ಲಿಕ್ಕೆ ಆಗತ್ತೆ. ತಪ್ಪು ಅಂತ ಹೇಳ್ತೇವೆ, ಸರಿಯಲ್ಲ ಅಂತ ಹೇಳ್ತೇವೆ, ಮತ್ತೆ ಮಾಡಾಗ ಏನು ಮಾಡ್ಲಿಕ್ಕೆ ಆಗತ್ತೆ. ಆದಷ್ಟು ಬದಲಾವಣೆ ಮಾಡ್ಬೇಕು. ಈಗ ತುಂಬ ನನ್ನ ಕ್ಷೇತ್ರಗಳಲ್ಲಿ ನನ್ನ ಪ್ರಯತ್ನದಿಂದ ತುಂಬಾ ಬದಲಾವಣೆ ನಾವು ಮಾಡಿದ್ದೇವೆ. ಈ ರೀತಿ ಬದಲಾವಣೆಗಳು ಮಾಡಿದ್ದೇವೆ. ಈಗ ಪೆರಾರ ಕ್ಷೇತ್ರದ ಮೊದಲು ಫುಲ್ಲು ಕಾಂಕ್ರೀಟೀಕರಣ, ಮೊದಲು ಮಣ್ಣಿತ್ತು ಆದಿಯಲ್ಲಿ. ತುಂಬ ನಮ್ಮ ಪುಣ್ಯಾತ್ಮರು ಸುಧೀರ್ ಪ್ರಸಾದ್ ಶೆಟ್ಟಿ ಅಂತಿದ್ರು, ಗುರುಕಿರಣ್ ಅವರ ಮಾವ. ನಾವು ಅವ್ರದ್ದು ವಿನಂತಿಸ್ಕೊಂಡು, ನೋಡಿ ಇದು ಮಣ್ಣೆ ಆಗಬೇಕು. ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಮಣ್ಣು ಅದಕ್ಕೆ ಏನು ಹುಲ್ಲು ಅದನ್ನು ಮಾಡಿ ಚೆನ್ನಾಗಿ ಮಾಡಿದ್ರು. ಈಗ ಎಷ್ಟು ಖುಷಿ. ಅದರಲ್ಲಿ ಕೂತ್ಕೊಂಡು ದೈವಗಳ ನೇಮ ನೋಡೋದು, ಅದು ಅಷ್ಟು ಸಂಪಾಗಿ ನೋಡ್ತಾರೆ. ದೈವಗಳ ಮೂಲ ಪ್ರಕ್ರಿಯೆಗಳಿದ್ದಾವೆ. ಈಗ ಶಿವಾಜಿ ಅಣ್ಣ ಅಂತ, ಶಿವಾಜಿ ಶೆಟ್ರು ಅಂತ ಇದ್ದಾರೆ. ಮತ್ತೆ ಅಲ್ಲಿ ನಮ್ಮಲ್ಲಿ ಅಲ್ಲಿ ಅವ್ರ ವಿನಂತಿಸಿಕೊಂಡು ಕಟ್ಟಸಾನ ಅಂತ ಇದೆ, ಅಲ್ಲಿ ಮಣ್ಣೇ ಮಾಡಿದ್ರು. ಮೊದಲೆಲ್ಲ ಕಾಂಕ್ರೀಟೀಕರಣ ಇತ್ತು. ಅವರು ಅಲ್ಲಿನ ಮೋಹನ್ ಪೂಜಾರಿ ಅವರು ಎಲ್ಲ ಸೇರ್ಕೊಂಡು ಸರಿಯಾಗಿ ಮಾಡಿದ್ರು, ಊರಿನವರೆಲ್ಲ ಸೇರ್ಕೊಂಡು ಮಾಡಿದ್ರು. ಆಯ್ತಾ, ಮಣ್ಣನ್ನೇ ಮಾಡಿದ್ರು. ತಾರಬರಿ ಕ್ಷೇತ್ರ ಅಂತ ಇತ್ತು. ಈಗ ಈ ಸರಿ ಜೀರ್ಣೋದ್ಧಾರ ಆಗ್ತಿದೆ. ಅವರು ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಜುಮಾದಿ ಅಂತ ಹೇಳಿದ್ರೆ ದೇವರು. ಇವಾಗಲೂ ಅಲ್ಲಿ ನುಡಿದದ್ದು ಸುಣ್ಣದ ಬೊಟ್ಟು ಅಷ್ಟು ಇದೆ, ಅಷ್ಟು. ಈಗ ಜೀರ್ಣೋದ್ಧಾರ ಬಹಳ ಅದ್ಭುತ ಜೀರ್ಣೋದ್ಧಾರ ಆಗ್ತಿದೆ ಅಲ್ಲಿ. ಆಯ್ತಾ, ಅದು ಜುಮಾದಿ ದೈವದ ಆದಿ ತಾರಬರಿ ಕ್ಷೇತ್ರ. ಅಲ್ಲಿ ಈ ಸರಿ ಎಲ್ಲ ಮಣ್ಣೇ ಮಾಡ್ತಾ ಇದ್ದಾರೆ. ಕಾಂಕ್ರೀಟ್ ಇತ್ತು ಅಲ್ಲಿ ಒಂದು ಪವಾಡವೇ ನಡೆದಿತ್ತು ಕಾಂಕ್ರೀಟಿಗೆ. ಕಾಂಕ್ರೀಟ್ ಹಾಕಿದ ನಂತರ ಅಂಥದ್ದೆಲ್ಲ ಆಗಿತ್ತು. ಕಾಂಕ್ರೀಟ್ ಹಾಕಿದವರು ಹಾಸ್ಪಿಟಲ್ಗೆ ಹೋಗೋ ಒಂದು ಪರಿಸ್ಥಿತಿ ಬಂತು. ಅದು ಒಡೆದ ನಂತರ ಅವರು ಆರೋಗ್ಯವಾಗಿ ಮನೆಗೆ ಬಂದದ್ದು, ಅಂಥದ್ದೆಲ್ಲ ಪವಾಡಗಳೆಲ್ಲ ನಡೆದಿದೆ.